ಹುಲಿಕಟ್ಟೆಯಲ್ಲಿ ನಂದಗೋಕುಲಾದಂಥ ಕೃಷ್ಣ ಜನ್ಮಾಷ್ಟಮಿ ಆಚರಣೆ. ಹುಲಿಕಟ್ಟೆಯ ಭಕ್ತರ ಕಣ್ಮನೆ ಸೆಳೆದ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ನಿಜಕ್ಕೂ ನಂದಗೋಕುಲವನ್ನು ನೆನಪಿಸುವಂತಿತ್ತು. ರಾಧೆ ಕೃಷ್ಣರ ವೇಷಭೂಷಣದಲ್ಲಿ ಅದಿತಿ ಹಾಗೂ ಅನನ್ಯ ಮಿಂಚಿ ಭಕ್ತರ ಮನೆಗಿದ್ರು. ಮಾರುತಿ ಭಜನಾ ಮಂಡಳಿ ಹುಲಿಕಟ್ಟೆ ಅವರು ಹೋಗೋಣ ಬಾ ನೋಡೋಣ ಬಾ ಬ್ರಹ್ಮ ಬಡಿಗ ಮಾಡಿದ ತೇರು ನೋಡೋಣ ಬಾ ಎಂಬ ಭಕ್ತಿಗೀತೆಯ ಮೂಲಕ ಭಕ್ತರನ್ನು ಭಕ್ತಿ ಸಾಗರದಲ್ಲಿ ತೇಲಿಸಿದರು. ಸರಿಯಾಗಿ ರಾತ್ರಿ 12 ಗಂಟೆಗೆ ಶ್ರೀಕೃಷ್ಣನಿಗೆ ನಾಮಕರಣ ನಡೆಯಿತು. ಕೃಷ್ಣ ಕೃಷ್ಣ ಕನ್ಹ ಕನ್ಹ ಶ್ಯಾಮ ಶ್ಯಾಮ ಗೋಪಾಲ ಗೋಪಾಲ ಮಾಧವ ಮಾಧವ ಮುರಾರಿ ಮುರಾರಿ ಎಂಬ ನಾದದಿಂದ ಸುತ್ತಮುತ್ತಲಿನ ವಾತಾವರಣ ಗೋಕುಲದಂತೆ ಕಂಗೊಳಿಸ್ತಾ ಇತ್ತು. ತಾಯಿಂದಿರಿಂದ ಆರತಿ ಕಾರ್ಯಕ್ರಮ ಕೂಡ ನಡೆಯಿತು ಹಾಗೂ ಜೋಗುಳ ಹಾಡುತ್ತಾ ತೊಟ್ಟಲಿ ತೂಗುವ ಸುಂದರ ಕ್ಷಣ ಭಕ್ತರ ಮನೆಗಳನ್ನು ಮುಟ್ಟಿತು. ಆಚರಣೆಯಲ್ಲಿ ತಾಯಿಂದರಿಗೆ ಉಡಿ ತುಂಬುವ ಕಾರ್ಯಕ್ರಮ ನೆರವೇರಿತು. ನಂತರ ಸಂತ ಶ್ರೀ ನಿಂಗಪ್ಪ ಪೂಜೇರ್ ಅವರು ಶ್ರೀಕೃಷ್ಣನ ಬಾಲಲೀಲೆಗಳನ್ನು ಹಾಗೂ ತುಂಟತನವನ್ನು ತಮ್ಮ ಕೀರ್ತನೆಗಳ ಮೂಲಕ ಜೀವಂತಗೊಳಿಸಿ ಭಕ್ತರ ಕಣ್ಮನಗಳಲ್ಲಿ ನಿಜಕ್ಕೂ ಕೃಷ್ಣನೇ ಬಂದಂತೆ ಭಾವೋದ್ರಿಕ್ತೆಯನ್ನು ಮೂಡಿಸಿದರು. ಇದರೊಂದಿಗೆ 5 ದಿನಗಳ ಕಾಲ ನಡೆದ ಪಾರಾಯಣ ಕಾರ್ಯಕ್ರಮಕ್ಕೆ ಇಂದು ಸಮಾರೋಪವಾಯಿತು. ಪಾಠಾರ್ಥಿಗಳಿಗೆ ಹಾಗೂ ಸೇವಾ ಮನೋಭಾವದಿಂದ ಸಹಕರಿಸಿದ ಸ್ವಯಂ ಸೇವಕರಿಗೆ ವೇದಮೂರ್ತಿ ಶ್ರೀ ಈರಯ್ಯ ಹಿರೇಮಠ್ ಸ್ವಾಮಿಗಳು ಸತ್ಕಾರ ಮಾಡಿದರು. ಸಂತ ಸಂಪ್ರದಾಯದ ಹಿರಿಯರಾದ ಬಸುರೆಡ್ಡಿ, ದೇವರೆಡ್ಡಿ, ಧರ್ಮಣ್ಣ, ಗಾಳಪ್ಪನವರ್, ಫಕ್ಕೀರಪ್ಪ ಮದ್ಲೂರ್, ಶಿವಪ್ಪ ಅಳಗೋಡಿ, ಶಿವಪ್ಪ ನಂದೆನ್ನವರ್, ಬಸುರೆಡ್ಡಿ, ಗೀರೆಡ್ಡಿ, ಹೇಮರೆಡ್ಡಿ, ಪೆಟ್ಲೂರ್ ಸೋಮಪ್ಪ, ಚುಳಕಿ ಮುಂತಾದವರು ಉಪಸ್ಥಿತರಿದ್ದರು. ವರದಿ ಲಕ್ಕಪ್ಪ ಬನಾಜ್ನವರ್, ಕಬೀರ್, ಕನ್ನಡ ನ್ಯೂಸ್, ರಾಮದುರ್ಗ. ಕೃಷ್ಣ ಪರಮಾತ್ಮ ಹುಟ್ಟಿದ ತಾಯಿ ದೇವರಿಗೆ ಸುಂದರವಾಗಿ ಕೂತ ಮನೆಯಾಗಿದ್ದ ಮನೆಗೂ ಆನಂದ ನಾಮಕರಣ ಮಾಡ್ತಾರೆ. क्या